कर्नाटकमध्ये राहणाऱ्या पाकिस्तानच्या नागरिकांना राज्याबाहेर हकलावे अशी मागणी करत मंगळवारी बेळगावमध्ये भाजप कार्यकर्त्यांनी आंदोलन करून जिल्हाधिकाऱ्यांना निवेदन दिले। पहलगाम येथे झालेल्या दहशतवादी हल्ल्यानंतर केंद्र सरकारने सर्व राज्यांमधील पाकिस्तान नागरिकांना बाहेर काढण्याचे निर्देश दिले होते। मात्र कर्नाटक सरकार अद्यापही या पाकिस्तान नागरिकांना येथेच ठेवत आहे। त्यामुळे तात्काळ त्यांना राज्याबाहेर हकलावे अशी मागणी आंदोलकांनी केली। ಎಲ್ಲ ರಾಜ್ಯ ಸರ್ಕಾರಗಳಿಗೆ ಒಂದು ಆದೇಶವನ್ನು ಮಾಡಿದೆ। ತಮ್ಮ ರಾಜ್ಯದಲ್ಲಿ ಇರತಕ್ಕಂತ ಪಾಕಿಸ್ತಾನ ಪ್ರಜೆಗಳನ್ನ ಹೊರಗೆ ಹಾಕಬೇಕು ಒಂದು ಡೇಟ್ ಅನ್ನು ಕೂಡ ಕೊಟ್ಟಿದೆ। ಆ ಡೇಟ್ ಕೂಡ ಈಗ ಮೀರಿ ಹೋಗಿದೆ। ಆ ನಿಟ್ಟಿನೊಳಗೆ ಇವತ್ತು ಕರ್ನಾಟಕ ಸರ್ಕಾರ ಎಷ್ಟು ಮಂದಿನ ಹೊರಗೆ ಹಾಕೈತಿ ಮತ್ತು ಇನ್ನೂ ಎಷ್ಟು ಜನ ಅದಾರ ಅವ್ರು ಎಷ್ಟು ಜನ ಉಳಿದಾರಲ್ಲ ಶೀಘ್ರವಾಗಿ ಅವ್ರನ್ನ ಅರೆಸ್ಟ್ ಮಾಡಬೇಕು, ಅವ್ರನ್ನ ಬಂಧನ ಮಾಡಬೇಕು, ಇಲ್ಲಾಂದ್ರೆ ಪಾಕಿಸ್ತಾನ ಕಳಿಸುವಂಥ ವ್ಯವಸ್ಥೆಯನ್ನು ಈ ಜಿಲ್ಲೆಯಲ್ಲಿ ಇರತಕ್ಕಂಥ SP ಅವರು ಮತ್ತು ಕಮಿಷನರ್ ಅವರು ತ್ವರಿತವಾಗಿ ಕ್ರಮವನ್ನು ಕೈಗೊಳ್ಳಬೇಕು। ಮತ್ತು ಜನರಿಗೆ ಹೇಳಬೇಕು ಜಿಲ್ಲೆಯೊಳಗೆ ಎಷ್ಟು ಜನ ಪಾಕಿಸ್ತಾನ ನಮ್ಮ ಮಾಧ್ಯಮದ ಮಾಹಿತಿ ಪ್ರಕಾರ 9 ಜನ ಅದಾರ ಅಂತ ನಮ್ಮ ಮಾಹಿತಿ ಇದೆ। ಆ 9 ಜನರೊಳಗೆ ಎಷ್ಟು ಮಂದಿ ಇವರು ಪಾಕಿಸ್ತಾನಕ್ಕೆ ಕಳಿಸಿದಾರೋ ಎಷ್ಟು ಮಂದಿ ಇವರು ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಇವ್ರಿಗೆ ಜನರಿಗೆ ತಿಳಿಸ್ಬೇಕಂತೇಳಿ ಇವತ್ತು ನಾನು ಸರ್ಕಾರಕ್ಕೆ ಮತ್ತು ಇಲ್ಲಿರ್ತಕ್ಕಂಥ SP ಅವರಿಗೆ ಕಮಿಷನರ್ ಅವರಿಗೆ ಆಗ್ರಹ ಮಾಡ್ತೀನಿ। ಆದಷ್ಟು ಬೇಗ ಪಾಕಿಸ್ತಾನ ಪ್ರಜೆಗಳನ್ನ ಈ ದೇಶದಿಂದ ಓಡಿಸಬೇಕು, ಈ ದೇಶದಿಂದ ಓಡಿಸಬೇಕಂತೇಳಿ ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ಆಗ್ರಹವನ್ನು ಮಾಡ್ತಾ ಇದ್ದೀನಿ। ನರೇಂದ್ರ ಮೋದಿಜಿಯವರು ಅನೇಕ ಕ್ರಮಗಳನ್ನು ಕೈಗೊಂಡಿದ್ರು। ಅದೇ ಪ್ರಕಾರ ಪ್ರತಿ ಭಾರತದಲ್ಲಿರುವಂಥ ಎಲ್ಲ ರಾಜ್ಯಗಳಿಗೂ ಕೂಡ ಅವರು ಒಂದು ಸೂಚನೆ ಕೊಟ್ಟಿದ್ರು, ಪಾಕಿಸ್ತಾನಿ ಜನರನ್ನು ಯಾರು ಪಾಕಿಸ್ತಾನಿಯರು ಇದ್ದಾರೆ ಅವರನ್ನು ತಕ್ಷಣವೇ 48 ಗಂಟೆದ ಒಳಗಡೆ ಅವರನ್ನೇ ಪಾಕಿಸ್ತಾನಕ್ಕೆ ಕಳಿಸ್ಬೇಕು, ಗಡಿ ಪಾರು ಮಾಡಬೇಕಂತ ಒಂದು ಆದೇಶ ನೀಡಿದರು। ಆದರೂ ಈ ಕರ್ನಾಟಕದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತಿನವರೆಗೂ ಕೂಡ ಅದರ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ। ಅದಕ್ಕಾಗಿ ನಾವು ಇವತ್ತು ಕಾಂಗ್ರೆಸ್ ಸರ್ಕಾರ ಒತ್ತಾಯ ಮಾಡ್ತಾ ಇದ್ದೇವೆ। माजी आमदार संजय पाटील म्हणाले की मुख्यमंत्री सिद्धरामय्यांना देशभक्ती शिकवायची असेल तर त्यांच्या मुलाला युद्धात पाठवावे। ಒಂದೇ ಒಂದು ಮಾತು ಹೇಳೋದು ಈ ಸಂದರ್ಭದಲ್ಲಿ ಕರ್ನಾಟಕ ನಾಡಿನ ಮುಖ್ಯಮಂತ್ರಿಗೆ, ನೀವು ಮುಖ್ಯಮಂತ್ರಿ, ನಿಮ್ಮ ಮಗ MLC, ನಿಮ್ಮ ಮಕ್ಕಳಿಗೆ MLA ಮಾಡಬೇಕು, ಮಂತ್ರಿ ಮಾಡಬೇಕಂತ ಕನಸು ನೋಡ್ತೀರಿ। ಯಾವಾಗರೇ ಒಬ್ಬ ಮಗ ಆ ಸರಹದ್ ಮೇಲೆ ಏನು ದೇಶದ ಸೀಮೆ ಮೇಲೆ ನಮ್ಮ ಜವಾನರು ಯುದ್ಧ ಮಾಡ್ತಾ ಇದ್ದಾರಲ್ಲ, ಆ ಥರಾಗ ಒಬ್ಬ ನಿಮ್ಮ ಮಗ ಕಳಿಸ್ರಿ। ಆಮೇಲೆ ನಿಮಗೆ ಗೊತ್ತಾಗ್ತೈತಿ ದೇಶಭಕ್ತಿ ಅಂದರೆ ಏನ, ದೇಶ ಪ್ರೇಮ ಅಂದರೆ ಏನ। ಈ ದೇಶದ ಆಸ್ತಿ ಹೊಡಿತಾ ಇದ್ದೀರಿ, ದೇಶದಾಗ ನಿತ್ಯ ಅಧಿಕಾರ ತಗೋತಾ ಇದ್ದೀರಿ, ಏನೇನು ಒಳ್ಳೇದು ಕೆಲಸ ಬೇಕೋ ಅದೆಲ್ಲ ಮಾಡ್ತಾ ಇದ್ದೀರಿ। ಆದರೆ ದೇಶ ಪರವಾಗಿ ಇರುವಂಥ ನಿಮ್ಮ ಜವಾಬ್ದಾರಿ ಮರ್ತ ಇವತ್ತು ಕೇಂದ್ರ ಸರ್ಕಾರ ಒಂದು ಏನು ಆದೇಶ ಮಾಡಿದೆ, ಭಾರತ ದೇಶದಲ್ಲಿರುವಂಥ ಪಾಕಿಸ್ತಾನಿ ಜನರಿಗೆ ವಾಪಸ್ ಕಳಿಸ್ರಿ ಅಂತ। ಇದು ಮಾಡಲಿಕ್ಕೂ ನಿಮಗೆ ನಾಚಿಕೆ ಬರ್ತಾ ಇದೆ, ಇದು ಮಾಡಲಿಕ್ಕೂ ನಿಮಗೆ ಧೈರ್ಯ ಆಗ್ತಾ ಇಲ್ಲ। ನೀವು ಗಣಸರಿದ್ದೀರೋ ಮತ್ತೇನಿದ್ದೀರೋ ಅಂತ ನನಗೆ ಪರಿಸ್ಥಿತಿ ನೋಡಬೇಕಾಗ್ತಾ ಇದೆ। यावेळी जिल्हा भाजप अध्यक्ष सुभाष पाटील, शहर अध्यक्ष गीता सुतार, महापालिका सदस्य हनुमंत कोंगाळी व इतर कार्यकर्ते उपस्थित होते। विनोद कोलकार, KMM मराठी, बेळगाव।